ಎಲ್ರಿಗೂ ನಮಸ್ಕಾರ. ಇವತ್ತು ನೋಡುವಂಥ ವೀಡಿಯೋ ಬಾತ್ರೂಮ್ ಫುಲ್ ರಿನೋವೇಷನ್ ವರ್ಕು. ಕಸ್ಟಮರ್ ಫುಲ್ ರಿನೋವೇಷನ್ ಮಾಡೋದ್ರ ರೀಸನ್ ಏನಂದರೆ, ಕಸ್ಟಮರ್ ಅಲ್ಲೇ ಫ್ಲಾಟ್ ತೊಗೊಂಡು ಅದು ರಿನೋವೇಟ್ ಮಾಡ್ತಾ ಇರೋದು. ಬಾತ್ರೂಮ್ ಫ್ಲೋರಿಂಗ್ ಎಲ್ಲ ನೋಡಿದ್ರೆ ಫುಲ್ಲು ಗಲೀಜಾಗೋಟಿದೆ. ಅದರಿಂದ ವಾಲ್ ಫ್ಲೋರಿಂಗ್ ಎಲ್ಲ ಟೋಟಲ್ ಫುಲ್ಲು ರಿನೋವೇಟ್ ಮಾಡ್ತಾ ಇದ್ದಾರೆ. ನಾವು ಫುಲ್ ವಾಲ್ ಫ್ಲೋರಿಂಗ್ ಎಲ್ಲ ರಿಮೂವ್ ಮಾಡಿ ತೆಗೆದುಬಿಟ್ಟು ತಿರ್ಗಾ ರೀಫ್ಲಾಸ್ಟಿಂಗ್ ಮಾಡಿ ಟೈಲ್ಸ್ ಎಲ್ಲ ಹೊಸದು ಹಾಕ್ಕೊಟ್ಟು ಫೈನಲ್ ಫಿಟ್ಟಿಂಗ್ ಎಲ್ಲ ಹೊಸದು ಹಾಕ್ಕೊಡ್ತಾ ಇದ್ದೀವಿ. ಟೈಲ್ ಸೈಜ್ ಬಂದುಬಿಟ್ಟು 2x4. ಇದು ಬಂದುಬಿಟ್ಟು ಕಸ್ಟಮರಿಗೆ ಫುಲ್ ಎಲ್ಲ ಮೆಟೀರಿಯಲ್ ಎಲ್ಲ ಅರೇಂಜ್ ಮಾಡಿ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಫ್ಲೋರಿಂಗ್ ವಾಲ್ ಎಲ್ಲ ಟೈಲಿಸ್ ಹಾಕಿ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಫೈನಲ್ ಫಿಟ್ಟಿಂಗ್ ಮಾಡ್ತಾಯಿದ್ದೀವಿ. ಇವಾಗ ನಾವು 2 ಟೈಪು ಮಾಡ್ತಾಯಿದ್ದೀವಿ, ವಿತ್ ಮೆಟೀರಿಯಲ್ ವಿತೌಟ್ ಮೆಟೀರಿಯಲ್ ಎರಡೂ ಮಾಡ್ತಾಯಿದ್ದೀವಿ. ನಮ್ಮ ಏರಿಯಾ ಕಡೆ ಸರೌಂಡಿಂಗ್ ಇದ್ದರೆ ವಿತ್ ಮೆಟೀರಿಯಲ್ ಮಾಡಿಕೊಡ್ತಾ ಇದ್ದೀವಿ. ಸ್ವಲ್ಪ ಲಾಂಗ್ ಇದ್ದರೆ ಎಲ್ಲ ಕಸ್ಟಮರ್ ಅರೇಂಜ್ ಮಾಡಬೇಕಾಗುತ್ತೆ. ನಿಮ್ಗೆ ಏನಾರ ಈ ಥರ ಮಾಡಬೇಕು ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡ್ಬೋದು. ನಾವು ಬಂದುಬಿಟ್ಟು ಇಂಡಿಯನ್ದ ವೆಸ್ಟರ್ನಿಂದ ಇಂಡಿಯನು, ಮತ್ತು ಫುಲ್ ಬಾತ್ರೂಮ್ ರಿನೋವೇಷನ್, ಕಿಚನ್ ರಿನೋವೇಷನು, ಪ್ರೆಷರ್ ಪಂಪ್ ಫಿಟ್ ಮಾಡೋದು, ಸೋಲಾರ್ ಫಿಟ್ ಮಾಡೋದು, ಮನೆ ಓಲ್ಡ್ ಮನೆ ಇರೋದು ರಿವೈರಿಂಗ್ ಮಾಡಿ ಪ್ಲೇಟ್ ಎಲ್ಲ ನ್ಯೂ ಮಾಡಲ್ ಹಾಕೊಡೋದು, ಈ ಥರ ಫುಲ್ ರಿನೋವೇಟ್ ಕೆಲಸ ಎಲ್ಲ ಫುಲ್ ಎಲ್ಲ ನಾವು ಮಾಡಿಕೊಡ್ತಾ ಇದ್ದೀವಿ. ನಾವು ಬಂದುಬಿಟ್ಟು ಪ್ಲಂಬಿಂಗ್ ಮತ್ತು ಎಲೆಕ್ಟ್ರಿಕಲ್ ಟೈಲ್ ವರ್ಕ್ ಎಲ್ಲ ನಾವೇ ಮಾಡಿಕೊಡೋದು. ಫುಲ್ ವೀಡಿಯೋ ನಮ್ಮ ಚಾನಲ್ನಲ್ಲಿ ಹಾಕಿದ್ವಿ, ಅಲ್ಲಿ ಹೋದ್ರೆ ನಿಮಗೆ